ನ್ಯಾಷನಲ್ ಯೂತ್ ಡೇ ಇವತ್ತು ಯೂತ್ ಡೇ ಇವತ್ತು ಯೂತ್ ಡೇ ಕೂಡ ಇದೆ. ಮತ್ತು ಇಲ್ಲಿ 7ನೇ ಕೋರಮಂಗಲ ಆ್ಯನ್ಯುವಲ್ ಉತ್ಸವವನ್ನು ಕೂಡ ನಾವು ಆಚರಿಸ್ತಿದ್ದೇವೆ. ಮತ್ತು ಶ್ರೀ ಠಾಕೂರ್ ಅವರ 137ನೇ ಜನ್ಮೋತ್ಸವವನ್ನು ಕೂಡ ನಾವು ಆಚರಿಸ್ತಿದ್ದೇವೆ. ಇದರನ್ನು ನಾವು ಆಭಾರಿಯಾಗಿ ಆಚರಿಸ್ತಿದ್ದೇವೆ. ಮತ್ತು ಇಲ್ಲಿ ನೂರಾರು ಜನ ಇಲ್ಲಿ ಕುತ್ಕೊಂಡಿದ್ದೀರಾ. ಇವರೆಲ್ಲರಿಗೂ ಠಾಕೂರ್ ಶ್ರೀಯ ಚರಣದಲ್ಲಿ ನನ್ನ ಕೋಟ್ಯಾಂತರ ನಮನ. ಮತ್ತು ನಿಮ್ಮ ಜೀವನದಲ್ಲಿ ಯಾವ ಉದ್ದೇಶಕ್ಕೆ ನೀವು ಬೆಳಿಬೇಕು, ಏನೇನು ನೀವು ಠಾಕೂರ್ಜಿ ಹತ್ರ ರಿಕ್ವೆಸ್ಟ್ ಮಾಡಿದ್ದೀರೋ ಮತ್ತು ಅವ್ರ ಹತ್ರ ಏನು ನೀವು ಪಡಿಬೇಕಂತ ಆಸೆ ಇದೆಯೋ ಎಲ್ಲ ಪಡೆಯಲು ನಿಮ್ಮ ಆಸೆಯನ್ನು ಕೋರಿಕೊಳ್ಳುತ್ತೇನೆ. ಇವತ್ತು ಈಗ ಕನ್ನಡದಲ್ಲಿ ಸ್ವಲ್ಪ ಜರ್ಜನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಒಂದು ಈ ಯೂತ್ ಡೇ ಮತ್ತು ಯೂತ್ಗೆ ಏನು ಬೇಕಾಗಿದೆ ಇವತ್ತು, ಮತ್ತು ಈ ಸತ್ಸಂಗದಿಂದ ನಮಗೆ ಏನು ಸಿಗ್ತಾ ಇದೆ ಅದು ತುಂಬ ಮುಖ್ಯವಾದ ವಿಷಯ. ಈ ಕಾಲೇಜ್, ಈ ಸ್ಕೂಲ್ ಇದೆಲ್ಲ ನೋಡಿದ್ರೆ ನಮ್ಮ ಚಿಕ್ಕ ವಯಸ್ಸು ನೆನಪಾಗುತ್ತೆ. ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿದ್ದೀರಾ, ಎಷ್ಟೋ ಜನ ಗ್ರ್ಯಾಜುಯೇಷನ್ ಮಾಡಿದ್ದೀರಾ, ಮಾಸ್ಟರ್ಸ್ ಮಾಡಿದ್ದೀರಾ. ಎಲ್ಲ ನಮ್ಮ ರೂಟ್ಸ್ ಸ್ಕೂಲ್, ಕಾಲೇಜ್ ಎಲ್ಲ ನಮ್ಮ ಸ್ಕೂಲು ಮತ್ತು ನಮ್ಮ ಮನೇಲಿ ಯಾವ ರೀತಿ ಟೀಚರ್ಸ್ ಮತ್ತು ಮನೇಲಿ ಅಪ್ಪ ಅಮ್ಮ ಯಾವ ರೀತಿ ಬೆಳೆಸಿದ್ದಾರೆ ಅದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾಕೆ ಒಬ್ಬರು ಗುರು ಅಥವಾ ಯಾವ ರೀತಿ ಒಬ್ಬರು ಗುರು ನಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡ್ತಾರೆ ಅದ್ರದ್ದು ಎಕ್ಸಾಂಪಲ್ ನಾವೆಲ್ಲ ಇಲ್ಲಿದ್ದೀವಿ. ಮತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಈ ಪ್ರಪಂಚದಲ್ಲಿದ್ದಾರೆ. ಒಂದು ಚಿಕ್ಕ ಉದಾಹರಣೆ ಥರ ಹೇಳ್ತೀನಿ. ಇವಾಗ 2 ಥರ ಹೂಗಳಿರುತ್ತೆ. ಒಂದು ಹೂವು ಫಾರೆಸ್ಟಲ್ಲಿ ಅಥವಾ ಜಂಗಲಲ್ಲಿ ಇರುತ್ತೆ, ಇನ್ನೊಂದು ನಾವು ಈಗ ದೇವರ ಚರಣದಲ್ಲಿದೆ ಫ್ಲವರ್ಸ್. ಸೊ ದೇರ್ ಆರ್ 2 ಕೈಂಡ್ಸ್ ಆಫ್ ಫ್ಲವರ್ಸ್. ಒಂದು ಫಾರೆಸ್ಟಲ್ಲಿ ಇದ್ದು ಮತ್ತು ಇನ್ನೊಂದು ನಾವು ಠಾಕೂರ್ಜಿಯ ಚರಣದಲ್ಲಿ. ಈ ಡಿಫ್ರೆನ್ಸ್ ಏನಿದೆ ಅದೇ ಡಿಫ್ರೆನ್ಸ್ ನಮ್ಮ ಯೂತಲ್ಲಿ ಕೂಡ. ನಾವು ಯೂತ್ ನಾವು ಯಾವ ರೀತಿ ಬೆಳಿತೀವಿ ಅದು ನಮ್ಮ ಕ್ಯಾರೆಕ್ಟರ್ನ ಡೆವಲಪ್ ಮಾಡುತ್ತೆ. ಅದೇ ರೀತಿ ಈ ಫ್ಲವರ್, ಒಂದು ಹೂವು ಇದೆಯಲ್ಲ, ಯಾವ ರೀತಿ ಚಿಕ್ಕ ವಯಸ್ಸಿಂದ ಅದು ಹೂ ಬೀಜ ಹಾಕೋದ್ರಿಂದ ಇಟ್ಕೊಂಡು ಆ ಗಾರ್ಡನರ್ ಅದನ್ನ ಗಾರ್ಡನ್ ಮಾಡಿ ನೀರು ಹಾಕಿ ಪೆಸ್ಟಿಸೈಡ್ಸ್ ಹಾಕಿ ಯಾವ ರೀತಿ ಬೆಳೆಸ್ತಾನೆ, ಅದೇ ನಾವು ಯೂತ್, ನಮ್ಮ ಜೀವನ ನಾವು ಯಾವ ರೀತಿ ಬೆಳೆದಿದ್ದೀವಂತ. ಇವಾಗ ಎಷ್ಟೋ ಜನ ಅವರು ಯೂತ್ ಟೈಮಲ್ಲಿ ಏನೇನೋ ಮಾಡಿ ಅವರು ಲೈಫ್ನ ಜೀವನ ಹಾಳು ಮಾಡ್ಕೊತಾ ಇದ್ದಾರೆ. ಡ್ರಗ್ಸ್ ಆಗಲಿ, ಅದಾಗಲಿ, ಇದಾಗಲಿ. ಬಟ್ ಆದರೆ ಇನ್ನೂ ಕೆಲವು ಜನ ಎಷ್ಟೋ ದೊಡ್ಡ ದೊಡ್ಡ ಆಂಟ್ರಪ್ರಿನರ್ಶಿಪ್ ಆಗಿಬಿಟ್ಟು ಎಷ್ಟೋ ಜನ ಸಾವಿರಾರು ಜನರಿಗೆ ಕೆಲಸ ಕೊಡ್ತಿದ್ದಾರೆ. ಅದೇ ಡಿಫ್ರೆನ್ಸ್ ಇವತ್ತಿನ ಯೂತ್ ಮಾಡ್ತಾ ಇರೋದು. ಅದೇ ರೀತಿ ಹೇಳಬೇಕಂದ್ರೆ ಇವತ್ತು ನಾವು ಏನಕ್ಕೆ ಸ್ಕೂಲ್, ಕಾಲೇಜ್ ಏನು ಓದ್ತಾ ಇದ್ದೀವಿ, ದಟ್ ಈಸ್ ಓನ್ಲಿ ಜಸ್ಟ್ ಬಂದ್ಬಿಟ್ಟು ಬರೀ ಪುಸ್ತಕದ ಒಂದು ಬದನೆಕಾಯಿ ಅಂತ ಹೇಳ್ಬೋದು, ಪುಸ್ತಕದಲ್ಲಿರೋದೊಂದು ಬರ್ದಿರೋದಂತ ಹೇಳ್ಬೋದು. ಅದು ಬಿಟ್ಟರೆ ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊತಾ ಇದ್ದೀವಿ ಅದು ನಮ್ಮ ಪುಸ್ತಕದಲ್ಲಿ ಬರ್ತಿಲ್ಲ. ಅದಕ್ಕೆ ನಮಗೆ ಜೀವನದಲ್ಲಿ ಒಬ್ಬರು ಗುರು ಅಥವಾ ಒಬ್ಬ ಸದ್ಗುರು ಅಂತ ಬೇಕಾಗಿದೆ. ಆ ಸದ್ಗುರು ಯಾರಂದರೆ ಇವತ್ತಿನ ಯುಗದಲ್ಲಿ ಯುಗ ಪುರುಷೋತ್ತಮ ಪರಮ ಪ್ರೇಮಮಯ ಶ್ರೀ ಠಾಕೂರ್ ಅನುಕೂಲಚಂದ್ರ ಅವ್ರ ಶರಣದಲ್ಲಿ ಬಂದ ಮೇಲೆ ಅವರು ಏನು ಹೇಳ್ಕೊಂಡಿದ್ದಾರೆ, ಅವರು ಜೀವನ ನಡೆಸುವ ಪದ್ಧತಿಯನ್ನು ಯಾವ ರೀತಿ ಬೆಳೆಸಬೇಕು, ಅವರು ಏನು ಹೇಳ್ಕೊಂಡಿದ್ದಾರೆ ಅದನ್ನು ಜೀವನದಲ್ಲಿ ಒಂದೊಂದೇ ಚಿಕ್ಕ ವಯಸ್ಸಿಂದನೇ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಹೋದರೆ ಅವ್ರ ಜೀವನ, ಅವ್ರ ಯೂತ್ ಮತ್ತು ಅವರೆಲ್ಲ ಅವ್ರು ಲಾಸ್ಟ್ ಮೋಕ್ಷ ಪಡೆಯೋವರೆಗೂ ಅವರು ಖುಷಿ ಪಡುತ್ತಾರೆ. ಇವಾಗ ನಮ್ಮ ಯೂತ್ ಏನಾಗ್ಬಿಟ್ಟಿದೆ ಅಂದರೆ ಹೋಪ್ಲೆಸ್ ಆಗ್ಬಿಟ್ಟಿದೆ. ಹೋಪೇ ಇಲ್ಲ ಆಗ್ಬಿಟ್ಟಿದೆ. ಇವಾಗ ಯಾರೇನಾದ್ರು ಆದರೂ ಕೂಡ ನಂಗೆ ಇದಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ. ಬಟ್ ಅಂದರೆ ಪಾಸಿಟಿವ್ ಹೋಪ್ ನಮ್ಮ ಒಳಗಡೆ ಏನು ಬರಬೇಕು ಆ ರೀತಿ ಬೆಳೆಸಬೇಕು. ಅದು ಯಾವ ರೀತಿ ಬೆಳೆಯುತ್ತೆ ಆ ರೀತಿಯನ್ನು ನಮ್ಮ ಠಾಕೂರ್ಜಿಯವರು ಚಿಕ್ಕ ವಯಸ್ಸಿಂದಲೇ ಬೆಳೆಸ್ಕೊಂಡು ನೋಡ್ಸ್ಕೊಂಡು ಬಂದಿದ್ದಾರೆ. ಮತ್ತು ಅವ್ರು ಚಿಕ್ಕ ವಯಸ್ಸಲ್ಲಿ ಇರುವಾಗಲೇ ಒಂದು ಸಣ್ಣ ಪುಸ್ತಕ ಬರೆದಿದ್ರು, ಸತ್ಯಾನುಸರಣ. ಅದರಲ್ಲಿ ಯಾವ ರೀತಿ ಏನು ಮನುಷ್ಯನಿಗೆ ಏನು ಬೇಕಾಗಿದೆ ಅದನ್ನು ಫುಲ್ಲು ತಿಳಿದುಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಒಂದು ಸತ್ಯಾನುಸರಣ ಚಿಕ್ಕ ಮಾತಿತ್ತು, ಬೇರೆಯವರಿಂದ ಏನು ಪಡೆಯೋಕ್ಕೆ ಸಾಧ್ಯ ಮಾಡ್ತೀರೋ ಅದನ್ನು ನೀವು ಕೊಡೋಕ್ಕೆ ಪ್ರಯತ್ನಿಸಿ, ನಿಮ್ಮಿಂದ ಏನಾಗುತ್ತೆ ಅದನ್ನು ಜನರಿಗೆ ಕೊಡೋಕ್ಕೆ ನೀವು ಪ್ರಯತ್ನಿಸಿ. ಅದರಲ್ಲಿ ನೀವು ಖುಷಿ ನೋಡ್ತೀರಾ ಮತ್ತು ಅದರ ಖುಷಿಯಲ್ಲಿ ನಮ್ಗೆ ಖುಷಿ ಆಗುತ್ತೆ. ಅದನ್ನ ಬಿಟ್ಟು ಬೇರೆಯವರಿಂದ ನಮ್ಗೆ ಏನು ಸಿಗುತ್ತೆ ಅದನ್ನು ಜಲ್ದಿ ಬೇರೆಯವರಿಂದ ತೊಗೊಂಡು ಅವ್ರಿಗೇನು ಕೊಡದೇ ಇರೋದು ಅದು ಠಾಕೂರ್ಜಿ ಅವ್ರಿಗೆ ಹೇಳಿಲ್ಲ. ಅದೇ ರೀತಿ ಇವತ್ತು ನಮ್ಮ ಈ 137ನೇ ಜನ್ಮ ಏನು ಆಚರಿಸ್ತಾ ಇದ್ದೀವಲ್ಲ, ಅವತ್ತು ಠಾಕೂರ್ಜಿಯವರು
ಯೋಚನೆ ಮಾಡಿದ್ರು ಇದೇ ರೀತಿ ಠಾಕೂರ್ಜಿಯವರು ಅವತ್ತೇ ಫ್ಯೂಚರ್ ನೋಡಿದ್ರು. ಏನು ಫ್ಯೂಚರ್, ಈ ಥರ ಎಷ್ಟೋ ಜನ ಅವ್ರನ್ನ ಅಳವಡಿಸ್ಕೊಂಡು ಜೀವನದಲ್ಲಿ ಮುಂದೆ ಬರ್ತಾರಂತ. ಮತ್ತೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ, ಎಷ್ಟು ಕೋಟಿ ಕೋಟಿ ಜನ ಇದ್ರೂ ಕೂಡ ಠಾಕೂರ್ಜಿಯವ್ರ ಚರಣದಲ್ಲಿ ಯಾವ ರೀತಿ ಬೆಳೆದಿದ್ದಾರೆ, ಯಾವ ರೀತಿ ಮುಂದೆ ಬೆಳಿಬೇಕು ಅನ್ನೋರು ತಿಳಿಸ್ಕೊಂಡಿದ್ದಾರೆ. ಮತ್ತೆ ಇದೇ ರೀತಿ ನಾನು ಈ ಜಾಜನನ್ನು ಮುಕ್ತಾಯಗೊಳಿಸೋ ಮುಂಚೆ ನೆಕ್ಸ್ಟ್ ನಮ್ಮ ಯಾವ ರೀತಿ ಯೂತಲ್ಲಿ ನಮ್ಮ ಏನೇನು ಬೇಕಾಗಿದೆ, ಯಾಕೆ ಯೂತಲ್ಲಿ ನಮ್ಮ ಠಾಕೂರ್ಜಿಯವರು ಗುರು ಬೇಕಾಗಿದೆ ಅನ್ನೋದು ಪ್ರತೋಷ್ ಭಾಯ್ ಅವರು ಹೇಳ್ತಾರೆ. ಸೊ ಅದನ್ನು ಹೇಳ್ತಾ ನಾನು ನಿಮ್ಮ ಎಲ್ಲರ ಚರಣದಲ್ಲಿ ಎಲ್ಲರ ಮಂಗಳವನ್ನು ತಿಳಿದುಕೊಂಡು ಮತ್ತೆ ಠಾಕೂರ್ಜಿಯರ ಚರಣದಲ್ಲಿ ನಿಮ್ಮ ಪ್ರಣಾಮ ಮಾಡ್ತೇನೆ.